ಆತ್ಮೀಯ ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ವಿಶೇಷವಾಗಿ ನಮ್ಮ ಮಲೆನಾಡು ಭಾಗದ ಸಾಹಿತಿ ಅಡ್ಲಳ್ಳಿ ನಾಗರಾಜ್ ಅವರ ಆಪ್ತ ಬಳಗ ಮತ್ತು ಸಾಹಿತ್ಯಾಸಕ್ತರಿಂದ ಅವರಿಗಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಡಿಸೆಂಬರ್ 1ನೇ ತಾರೀಕು ಭಾನುವಾರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಏರ್ಪಾಡು ಮಾಡಲಾಗಿದೆ. ಅಡ್ಲಳ್ಳಿ ನಾಗರಾಜ್ ಅವರ ಅಭಿನಂದನಾ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ದಾರೆ ಅಂತೇಳಿ ಬಹುಶಃ ತಮ್ಮೆಲ್ಲರೂ ಪ್ರಶ್ನೆ ಬರ್ಬೋದು. ಅಡ್ಲಳ್ಳಿ ನಾಗರಾಜ್ ಅವರು ಮಲೆನಾಡಿನ ಭಾಗದಲ್ಲಿ ಹುಟ್ಟಿದಂಥ ಒಬ್ಬ ಪ್ರತಿಭಾನ್ವಿತ ಸಾಹಿತಿ. ಸಕಲೇಶ್ಪುರ ತಾಲೂಕದ ಅಡ್ಲಳ್ಳಿ ಅಂತೇಳಿ ಒಂದು ಕುಗ್ರಾಮ, ಅಲ್ಲಿ ಹುಟ್ಟಿ ಬೆಳೆದಂಥವರು. 1970ರ ದಶಕದಿಂದ ನಿರಂತರವಾಗಿ ಇಲ್ಲಿವರೆಗೆ ಸುಮಾರು 5 ದಶಕಗಳ ಕಾಲ ಸಾಹಿತ್ಯದಲ್ಲಿ ನಡೆಸಿರುವಂಥ ಕೃಷಿ ಲೇಖಕರಾಗಿ ಗುರುತಿಸಿಕೊಂಡಿರುವಂಥದ್ದು. ಹಾಗೆ ಅವರು ಬರೆದ ಸಾಹಿತ್ಯ ಕೃತಿಗಳು ನಾಟಕಗಳಾಗಿ ಕೂಡ ಪ್ರದರ್ಶನಗೊಂಡಿರುವಂಥದ್ದು, ಕಾದಂಬರಿಗಳು, ಕಥೆಗಳು, ಹೀಗೆ ನಾನಾ ಪ್ರಕಾರಗಳಲ್ಲಿ ಅವರು ವಿಶೇಷವಾಗಿ ತಮ್ಮದೇ ಆದ ಒಂದು ಅಭಿರುಚಿಯನ್ನು ಮೂಡಿಸಿದಂಥವರು. ತಮ್ಮದೇ ಆದಂಥ ಒಂದು ಸಾಹಿತ್ಯದ ನೆಲೆಯಲ್ಲಿ ಅನೇಕ ಓದುಗರನ್ನು ಸೆಳೆದಂಥವ್ರು. ಹಾಗಾಗಿ ಬಹುಶಃ ನಮಗೆ ಬಯಲುಸೀಮೆ, ಹಾಗೆ ಅರೆಮಲೆನಾಡು, ಜೊತೆಗೆ ಮಲೆನಾಡು, ಈ ಥರದ ಎಲ್ಲರ ಒಡನಾಟವನ್ನು ಇಟ್ಟುಕೊಂಡು ಆ ಭಾಗದಲ್ಲಿ ಬಹಳ ಎತ್ತರಕ್ಕೆ ಆ ಭಾಗದ ನೆಲದ ಕಂಪನ್ನು ಒಂದು ಹರಡುವ ರೀತಿಯಲ್ಲಿ ಬೇರೆ ಬೇರೆ ಕಡೆಗೆ ಅಲ್ಲಿಯ ಜನಜೀವನದ ವಿಚಾರ ಇರ್ಬೋದು, ಕಾಡಿನ ವಿಚಾರ ಇರ್ಬೋದು, ಅಥವಾ ನೆಲ ಸಂಸ್ಕೃತಿಯ ವಿಷಯಗಳಿರ್ಬೋದು, ಬದುಕಿನ ತಲ್ಲಣಗಳಿರ್ಬೋದು, ಎಲ್ಲರಿಗೂ ಸದಾ ಮುಖಾಮುಖಿಯಾಗಿ ಬಂದಿರುವಂಥವರು ಅಡ್ಲಳ್ಳಿ ನಾಗರಾಜ್ ಅವರು. ಅಷ್ಟೇ ಅಲ್ಲ, ಅದನ್ನು ನಿರಂತರವಾಗಿ ಅವರು ತಮ್ಮ ಪ್ರಕಟಣೆಯಲ್ಲಿ ದಾಖಲು ಮಾಡ್ತಾ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಅಡ್ಲಳ್ಳಿ ನಾಗರಾಜ್ ಅವರ ಹೆಸರಿನಲ್ಲಿ ಒಂದು ಅವರ ಅಭಿನಂದನಾ ಗ್ರಂಥವನ್ನು ಕೂಡ ಹೊರತರುವಂಥ ಕೆಲಸವನ್ನು ಮಾಡಲಾಗಿದೆ. ಕಾರೆಯ ಅಡ್ಲು ಅಂತೇಳಿ ಅವರು ಅವರ ಊರಿನ ಹತ್ತಿರದಲ್ಲಿರುವಂಥ ಒಂದು ತೋಟ, ಅಂದರೆ ಅವರ ತಂದೆ, ತಾಯಿ, ಅಜ್ಜ ಅವರೆಲ್ಲ ಆ ಸಂದರ್ಭದಲ್ಲಿ, ಬದುಕಿನ ಸಂದರ್ಭದಲ್ಲಿ ಅಲ್ಲಿ ಕಾರೆಯ ಅಡ್ಲಿಗೆ ಹೋಗು ಅಂತೇಳಿ ಕಳಿಸ್ತಾ ಇದ್ರು. ಆ ಒಂದು ಘಟನೆಯನ್ನು ನೆನಪಾಗಿಟ್ಕೊಂಡು, ಆ ಊರಿನ ಒಂದು ಜಾಗದ ನೆನಪಾಗಿಟ್ಕೊಂಡು ಅಲ್ಲಿಂದ ಹಿಡಿದು ಇಡೀ ಎಲ್ಲ ಜನಜೀವನಕ್ಕೆ, ಅಲ್ಲಿಯ ಆಗುಗಳಿಗೆ, ಅಲ್ಲಿಯ ಅನೇಕ ಘಟನಾವಳಿಗಳಿಗೆ ಕನ್ನಡಿ ಹಿಡಿತಾ ಬಂದಂಥವರು ನಮ್ಮ ಅಡ್ಲಳ್ಳಿ ನಾಗರಾಜ್ ಅವರು. ಹಾಗಾಗಿ ಅವರ ಬರವಣಿಗೆಯಲ್ಲಿ ಕಾರೆಯ ಅಡ್ಲು ಅಂತೇಳಿ ಒಂದು ಕೃತಿ ಹೊರಬಂದಿದೆ. ಅಭಿಮಾನದ ಕೃತಿಯರು ಅದನ್ನು ಬಿಡುಗಡೆ ಮಾಡುವಂಥ ಹೊತ್ತು ಅಲ್ಲಿ ಡಿಸೆಂಬರ್ 1ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ 1ನೇ ತಾರೀಕು ನಡೀತಾ ಇದೆ. ಅನೇಕ ಸ್ನೇಹಿತರು, ಅವರ ಬಳಗದವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದನ್ನು ರಂಗರೂಪಕ್ಕೆ ತಂದಿದ್ದಾರೆ, ಅದು ವಿಶೇಷ. ಬೇಲೂರು ರಘುನಂದನ್ ಅವರು ಅದಕ್ಕೆ ಭಾಳ ವಿಶೇಷವಾದ ಮುತುವರ್ಜಿಯನ್ನು ವಹಿಸಿ ಅದನ್ನು ನಾಟಕ ಸ್ವರೂಪಕ್ಕೆ ತಂದಿದ್ದಾರೆ. ಆ ನಾಟಕದ ಪ್ರದರ್ಶನ ಅಲ್ಲಿದೆ, ಹಾಗೆ ಪುಸ್ತಕದ ಬಿಡುಗಡೆ ಕೂಡ ಕಾರ್ಯಕ್ರಮ ಅಲ್ಲಿದೆ. ಅವರನ್ನು ಒಟ್ಟು ಇಡೀ ಸಾಹಿತ್ಯ ಕೃತಿಗಳನ್ನು ತಂದಿರುವಂಥ ಸಂದರ್ಭದಲ್ಲಿ ಅವೆಲ್ಲವನ್ನೂ ಕುರಿತು ಮಾತನಾಡುವಂಥ ಸಂದರ್ಭ ಅಲ್ಲಿದೆ. ಹಾಗಾಗಿ ಇದು ಮಲೆನಾಡ ಭಾಗದ ಅಡ್ಲಳ್ಳಿ ನಾಗರಾಜ್ ಅವರು ಅಲ್ಲಿ ಬರ್ತಾ ಇದ್ದಾರೆ ಅಂದರೆ ನಾವೆಲ್ಲರೂ ಬಯಲುಸೀಮೆಯಿಂದ ಹಿಡಿದು ಎಲ್ಲ ಜನರು ಅವರನ್ನು ಸ್ವಾಗತ ಮಾಡಿ ಅವರಿಗೆ ಒಂದು ಅಭಿಮಾನವನ್ನು ತೋರಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದೆ. ಆ ಕಾರಣಕ್ಕೋಸ್ಕರ ಯಾರ್ಯಾರು ಸಾಹಿತ್ಯಾಸಕ್ತರಿದ್ದೀರಿ, ನಾಟಕಾಸಕ್ತರಿದ್ದೀರಿ, ಹಾಗೆ ಸದಭಿರುಚಿ ಇರುವಂಥ ಎಲ್ಲರೂ ಕೂಡ ಅವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ 1ನೇ ತಾರೀಕು ದಯಮಾಡಿ ಅಲ್ಲಿ ತಾವೆಲ್ಲರೂ ಬರಬೇಕು, ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಆ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ್ ಶ್ರೀಮಣಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ವಿಜಯ ಅವರು ಸಾಹಿತಿಗಳು, ಅವರು ಇದರ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಅಭಿನಂದನಾ ನುಡಿಗಳನ್ನು ಹೇಳಲಿಕ್ಕೆ ಹಿರಿಯ ಪತ್ರಕರ್ತರು ಮತ್ತು ಹೋರಾಟಗಾರರು ಆದಂಥ ಜಾಣಗೆರೆ ವೆಂಕಟರಮಣಯ್ಯ ಅವರು ಕೂಡ ಬಂದಿದ್ದಾರೆ. ಬೆಂಕಿ ರೋಡ್ ಅವರ ಪ್ರದರ್ಶನ ಆಗ್ತಾ ಇರುವಂಥದ್ದು, ನಾಟಕದ ಹೆಸರು ಡಾಕ್ಟರ್ ಬೇಲೂರು ರಘುನಂದನ್ ಅವರ ನಿರ್ದೇಶನದಲ್ಲಿ ಇದು ಆಗ್ತಾ ಇದೆ. ಹಾಗೆ ಅನೇಕ ಮುಖ್ಯ ಅತಿಥಿಗಳನ್ನು ಅಲ್ಲಿಗೆ ಆಹ್ವಾನ ಮಾಡಲಾಗಿದೆ. ಅವತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ದಿನ ಅವರಿಗಾಗಿ ಬಿಡುವು ಮಾಡಿಕೊಂಡು ಅವರಿಗೆ ಒಂದು ಅಭಿಮಾನದ ಗೌರವವನ್ನು ಸಲ್ಲಿಸಲಿಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅಂತೇಳಿ ಹೃದಯಪೂರ್ವಕವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.